ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ಗೆ ಇರುವ ವಿಟಿಯು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿ ಎರಡನೇ ಪ್ರೋಗ್ರಾಮ್ ಅರೇ ಮಲ್ಟಿಪ್ಲಿಕೇಶನ್ ನ ಹೇಗೆ ಬರೆಯೋದು ಅಂತ ನೋಡೋಣ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ: ರೈಟ್ ಅ ಜಾವಾ ಪ್ರೋಗ್ರಾಮ್ ಫಾರ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ಅರೇಸ್. ಎರಡು ಅರೇನ ನಾವು ಮಲ್ಟಿಪ್ಲೈ ಮಾಡಿ ರಿಸಲ್ಟ್ ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ನಮ್ಗೆ ಒಂದು ಅರೇ ಇರುತ್ತೆ ಅಂತ ಅನ್ಕೋಣ. ಅದರಲ್ಲಿ 1, 2, 3 ಮತ್ತೆ 4 ಅನ್ನೋ ಒಂದು 4 ಎಲಿಮೆಂಟ್ಸ್ ಇರುತ್ತೆ. ಇದು A1 ಅಂತ ಅನ್ಕೋಣ. ಇಲ್ಲಿ ಇನ್ನೊಂದು ಅರೇ ಇರುತ್ತೆ A2 ಅಂತ. ಅದರಲ್ಲಿ 4, 3, 2, 1 ಈ ತರ 4 ಎಲಿಮೆಂಟ್ಸ್ ಇರುತ್ತೆ. ಈ ಅರೇ ಮಲ್ಟಿಪ್ಲಿಕೇಶನ್ A1 ಇಂಟು A2 ಯಾವಾಗ ಪಾಸಿಬಲ್ ಅಂದ್ರೆ ಅದು ಎರಡು ಸೈಜ್ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದು ಮ್ಯಾಚ್ ಆಗ್ಬೇಕು. ಸೊ ಇದ್ರಲ್ಲೂ 4 ಎಲಿಮೆಂಟ್ಸ್ ಇದೆ, ಇದ್ರಲ್ಲೂ 4 ಎಲಿಮೆಂಟ್ಸ್ ಇದೆ. ಸೊ ಅರೇ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಅಕಸ್ಮಾತ್ ಲೆಂತ್ ಡಿಫರ್ ಆದ್ರೆ ಅರೇ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಆಗಲ್ಲ. ಸೊ ಅದನ್ನು ನಾವು ಚೆಕ್ ಮಾಡ್ಬೇಕಾಗತ್ತೆ. ಸೊ ಈಗ ಈ ರಿಸಲ್ಟ್ ಅರೇ ಏನಾಗತ್ತೆ, ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಮತ್ತೆ ಫಸ್ಟ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 4 ಎಷ್ಟು? 4. ಸೆಕೆಂಡ್ ಎಲಿಮೆಂಟ್ 2 ಇಂಟು 3 6. ಇಲ್ಲಿ 3 ಇಂಟು 2 6. ಹಾಗೆ ಫೋರ್ತ್ ಎಲಿಮೆಂಟ್ ಇಲ್ಲಿ ಮತ್ತೆ ಇಲ್ಲಿ ಫೋರ್ತ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ನಮ್ಮ ರಿಸಲ್ಟಿಂಗ್ ಅರೆ 4664 ಅಂತ ಬರಬೇಕು. ಇದನ್ನ ನಾವು ಪ್ರೋಗ್ರಾಮ್ ಫಾರ್ಮ್ಯಾಟ್ ಅಲ್ಲಿ ಬರೆಯೋಣ. ಇಲ್ಲಿ ನಾನು ಇಂಟೆಲಿಜೆ ಐಡಿ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಅಲ್ಲೇನೆ ಒಂದು ಜಾವಾ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೇನೆ. ಅದಕ್ಕೆ ಹೆಸರು ಅರೆ ಮಲ್ಟಿಪ್ಲೈ ಡೆಮೋ ಅಂತ ಕೊಡ್ತೀನಿ. ಈ ಕ್ಲಾಸ್ ಒಳಗಡೆ ನಾನು ಒಂದು ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅನ್ನೋ ಒಂದು ಮೆಥಡ್ ನ ಬರೀಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಜಾವಾ ಅಲ್ಲಿ ಏನೇ ಒಂದು ಪ್ರೋಗ್ರಾಮ್ ರನ್ ಆಗ್ಬೇಕು ಅನ್ನೋ ಅದು ಮೇನ್ ಮೆಥಡ್ ಇಂದಾನೆ ಶುರು ಆಗುತ್ತೆ. ಸೊ ನಮ್ಗೆ ಮೇನ್ ಮೆಥಡ್ ಬೇಕು. ಸೊ ನನ್ಗೆ ಇಲ್ಲಿ ಈ ಪ್ರೋಗ್ರಾಮ್ ಬರೆಯೋದಕ್ಕೆ ಫಸ್ಟ್ ಸ್ಟೆಪ್ಸ್ ಏನು? ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಗೆಟ್ ದ ಅರೇ ಎಲಿಮೆಂಟ್ಸ್. ನನ್ಗೆ ಫಸ್ಟ್ ಮತ್ತೆ ಸೆಕೆಂಡ್ ಅರೇ ಎರಡೂನು ಅರೇ ಎಲಿಮೆಂಟ್ ನಾನು ಯೂಸರ್ ಇನ್ಪುಟ್ ಆಗಿ ತಗೊಬೇಕು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಚೆಕ್ ಇಫ್ ಸೈಜ್ ಮ್ಯಾಚ್. ಫಸ್ಟ್ ಮತ್ತೆ ಸೆಕೆಂಡ್ ಅರೇದು ಸೈಜ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಬೇಕು. ಮ್ಯಾಚ್ ಆದ್ರೆ ನಾನು ಕಂಟಿನ್ಯೂ ಮಾಡ್ಬೋದು, ಅಂದ್ರೆ ಅರೇ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಮಾಡಕ್ ಆಗಲ್ಲ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಲ್ಟಿಪ್ಲೈ ಅರೇಸ್ ಅಂಡ್ ಡಿಸ್ಪ್ಲೇ ರಿಸಲ್ಟ್. ನಾನು ಅರೇ ಮಲ್ಟಿಪ್ಲಿಕೇಶನ್ ಮಾಡ್ಬಿಟ್ಟು ರಿಸಲ್ಟ್ ನ ಡಿಸ್ಪ್ಲೇ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಏನು? ನಾನು ಇನ್ಪುಟ್ ತಗೊಳ್ಳೋದು. ಅದಕ್ಕೆ ನಾನು ಸ್ಕ್ಯಾನರ್ ಕ್ಲಾಸ್ ನ ಉಪಯೋಗಿಸ್ತೀನಿ. ಸ್ಕ್ಯಾನರ್ ಇನ್ಪುಟ್ ಈಕ್ವಲ್ಸ್ ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಈಗ ನಾನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಫಸ್ಟ್ ಅರೇ. ಸೊ ಫಸ್ಟ್ ಅರೇಲಿ ಎಷ್ಟು ಎಲಿಮೆಂಟ್ಸ್ ಇರಬೇಕು ಅಂತ ಎಂಟರ್ ಮಾಡಿ ಅಂತ ಬರೀತೀನಿ. ಅದನ್ನ ಎನ್ ಅಂತ ಕನ್ಸಿಡರ್ ಮಾಡೋಣ. ಸೊ ಇಂಟ್ ಎನ್ ಈಕ್ವಲ್ಸ್ ಇನ್ಪುಟ್ ಡಾಟ್ ನೆಕ್ಸ್ಟ್ ಇಂಟ್. ಇವಾಗ ನಾನು ಅರೇ ಎಲಿಮೆಂಟ್ಸ್ ನ ಇನ್ಪುಟ್ ಮಾಡ್ಕೊಬೇಕು. ಸೊ ಅದಕ್ಕೆ ಫಸ್ಟ್ ಒಂದು ಅರೇನ ಡಿಫೈನ್ ಮಾಡ್ತೀನಿ. ಅರೇ ಡಿಫೈನ್ ಮಾಡೋದಕ್ಕೆ ಈ ತರ ಇಂಟ್ ಅಂದ್ರೆ ಡೇಟಾ ಟೈಪ್ ಕದಲ್ಲಿ ಸ್ಕ್ವೇರ್ ಬ್ರೇಸಸ್ ನ ಕೊಡ್ಬೇಕು. ಅರೇ 1 ಈಕ್ವಲ್ಸ್ ನ್ಯೂ ಇಂಟೀಜರ್ ಆಫ್ ಎನ್. ನನಗೆ ಎಷ್ಟು ಸೈಜ್ ಬೇಕು? ಇಲ್ಲಿ ಯೂಸರ್ ಇನ್ಪುಟ್ ಇವಾಗ 4 ಅಂತ ಕೊಟ್ರೆ ನನಗೆ ಇಲ್ಲಿ 4 ಸೈಜ್ ಬೇಕು ಅರೇದು. 5 ಅಂತ ಕೊಟ್ರೆ 5 ಬೇಕು. ಸೊ ಇಂಟ್ ಆಫ್ ಎನ್ ಅಂತ ಕೊಡ್ತೀನಿ. ಈಗ ಫಾರ್ ಲೂಪ್ ಅಲ್ಲಿ ಇಂಟ್ ಐ ಈಕ್ವಲ್ 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಫಾರ್ ಲೂಪ್ ಒಳಗಡೆ ನಾನು ಪ್ರಿಂಟ್ ಎಂಟರ್ ದ ಎಲಿಮೆಂಟ್ಸ್ ಆಫ್ ಅರೇ ಅಂತ ಇಲ್ಲಿ ಕೊಡೋದ್ ಬದಲು ಫಾರ್ ಲೂಪ್ ಹೊರಗಡೆನೆ ಕೊಡ್ತೀನಿ. ಎಂಟರ್ ದ ಎಲಿಮೆಂಟ್ಸ್. ಫಸ್ಟ್ ನಾನು ಕೇಳಿದ್ದು ನಂಬರ್ ಆಫ್ ಎಲಿಮೆಂಟ್ಸ್, ಇಲ್ಲಿ ಆಕ್ಚುಲ್ ಎಲಿಮೆಂಟ್ಸ್ ಕೊಡಿ ಅಂತ ಹೇಳ್ತೀನಿ. ಅರೇ ಅಂತ ಕೊಡ್ತೀನಿ. ಸೊ
ಈ ಫಾರ್ ಲೂಪ್ ಒಳಗಡೆ ನಾನು ಏನ್ ಬರಿಬೇಕು? ಅರೆ 1 of I equals input dot next int. ಸೊ ನನಗೆ 4 ಎಲಿಮೆಂಟ್ಸ್ ಇದೆ ಅಂತ ಯೂಸರ್ ಹೇಳ್ಕೊಟ್ರೆ 4 ಸತಿ ಈ ಫಾರ್ ಲೂಪ್ ರನ್ ಆಗ್ಬಿಟ್ಟು 4 ಇನ್ಪುಟ್ ವ್ಯಾಲ್ಯೂಸ್ ನ ಈ ಅರೇ 1 ಒಳಗಡೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಫಾರ್ ಲೂಪ್ ನ ಬರೀತಾ ಇದೀನಿ. ನೆಕ್ಸ್ಟ್ ಇದೇ ಸೇಮ್ ಸ್ಟೆಪ್ಸ್ ನ ನಾನು ಸೆಕೆಂಡ್ ಅರೇಗೆ ರಿಪೀಟ್ ಮಾಡಬೇಕು. ಸೊ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದೀನಿ, ನೀವು ಮತ್ತೆ ಬೇಕಾದ್ರೂ ಬರಿಬಹುದು. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಅರೇ. ಇಲ್ಲಿ ನಾನು ಮತ್ತೆ ಎನ್ ಅಂತ ಡಿಫೈನ್ ಮಾಡಕ್ಕಾಗಲ್ಲ, ಸೊ ಎಂ ಅಂತ ತಗೊಂತೀನಿ. ಇಲ್ಲಿ ಅರೇ 2 ಅಂತ ಡಿಫೈನ್ ಮಾಡ್ತೀನಿ. ಇಲ್ಲಿ ಅರೇ 2 ಆಫ್ ಐ ಮತ್ತೆ ಇಲ್ಲಿ ಎಂ ಅಂತ ಕನ್ಸಿಡರ್ ಮಾಡ್ಬೇಕು. ಈ ಫಾರ್ ಲೂಪ್ ಒಳಗಡೆ ಎಂ ಅಂತ ಬರಿಬೇಕು. ಇನ್ಪುಟ್ ಡಾಟ್ ನೆಕ್ಸ್ಟ್ ಇಂಟಿಜರ್. ಸೊ ನನ್ನ ಫಸ್ಟ್ ಸ್ಟೆಪ್ ಇಲ್ಲಿ ಮುಗೀತು. ಫಸ್ಟ್ ಸ್ಟೆಪ್ ಏನು? ಅರೇ ಎಲಿಮೆಂಟ್ಸ್ ನ ಇನ್ಪುಟ್ ಆಗಿ ತಗೊಳ್ಳೋದು. ಸೊ ನಾನು ಫಸ್ಟ್ ಮತ್ತೆ ಸೆಕೆಂಡ್ ಅರೇ ಎಲಿಮೆಂಟ್ಸ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು? ಚೆಕ್ ಇಫ್ ದ ಸೈಜ್ ಮ್ಯಾಚ್. ಸೊ ಇಲ್ಲಿ ನಾನೊಂದು ಇಫ್ ಸ್ಟೇಟ್ಮೆಂಟ್ ನ ಬರೀತೀನಿ. ಇಫ್ ಎನ್ ನಾಟ್ ಈಕ್ವಲ್ಸ್ ಟು ಎಂ, ಎನ್ ಮತ್ತೆ ಎಂ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಅರೇ ಮಲ್ಟಿಪ್ಲಿಕೇಶನ್ ನಾಟ್ ಪಾಸಿಬಲ್ ಅಂತ ಬರೀಬೇಕು. ಮಲ್ಟಿಪ್ಲಿಕೇಶನ್ ನಾಟ್ ಪಾಸಿಬಲ್ ಆಸ್ ಸೈಜ್ ಆಫ್ ದ ಅರೇಸ್ ಡಸ್ ನಾಟ್ ಮ್ಯಾಚ್. ಈ ತರ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಕೊಟ್ಟು ಇಲ್ಲಿ ನನ್ನ ಪ್ರೋಗ್ರಾಮ್ ಮುಂದೆ ಏನು ಕಂಟಿನ್ಯೂ ಆಗ್ಬಾರ್ದು, ಇಲ್ಲೇ ಸ್ಟಾಪ್ ಆಗ್ಬಿಡ್ಬೇಕು. ಸೊ ಅದಕ್ಕೊಂದು ರಿಟರ್ನ್ ಸ್ಟೇಟ್ಮೆಂಟ್ ನ ಬರೀತೀನಿ. ರಿಟರ್ನ್ ಅಂತ ಬರದ ತಕ್ಷಣ ನನ್ನ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇಲ್ಲೇ ಸ್ಟಾಪ್ ಆಗೋಗ್ಬಿಡತ್ತೆ, ಮುಂದೆ ಹೋಗೋದಿಲ್ಲ. ಅಕಸ್ಮಾತ್ ಈ ಚೆಕ್ ಫೇಲ್ ಆಯ್ತು ಅಂದಾಗ ಮುಂದೆ ಹೋಗುತ್ತೆ. ಅವಾಗ ಏನ್ ಮಾಡ್ಬೇಕು? ನಾನು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡೋದನ್ನ ನಾನು ಒಂದು ರಿಸಲ್ಟ್ ಅರೇ ಅನ್ನೋ ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಕೋತೀನಿ. ಇಲ್ಲಿ ನನ್ನ ಸೈಜ್ ಏನಾಗತ್ತೆ? ಇಲ್ಲಿ ಎನ್ ಮತ್ತೆ ಎಂ ಎರಡು ಮ್ಯಾಚ್ ಆಗಿರೋದ್ರಿಂದ ನಾನು ಯಾವ್ದು ಬೇಕಾದ್ರೂ ಕೊಡ್ಬಹುದು. ಹಾಗೆ ಇಲ್ಲಿ ನೋಡಿ ನಾನು ಇಂಟ್ ಆಫ್ ಎಂ ಅಂತ ಕೊಡ್ಬೇಕು, ಯಾಕಂದ್ರೆ ಇಲ್ಲಿ ನಾನು ಸೈಜ್ ನ ಎಂ ಅಂತ ಸ್ಟೋರ್ ಮಾಡಿರೋದ್ರಿಂದ ಇದೆಲ್ಲ ನಾನು ಚೇಂಜ್ ಮಾಡ್ತಾ ಇದೀನಿ. ಸೊ ಈ ತರ ನೀವು ಎಕ್ಸಾಮ್ ಬರೀಬೇಕಾದ್ರೆ ಕಾಪಿ ಪೇಸ್ಟ್ ಮಾಡಿದಾಗ ಈ ತರ ಸಣ್ಣ ಸಣ್ಣ ಎರರ್ಸ್ ನೀವು ನೋಡ್ಕೊಬೇಕಾಗತ್ತೆ. ಈಗ ರಿಸಲ್ಟ್ ಅರೇನ ನಾನು ಡಿಫೈನ್ ಮಾಡಿದೀನಿ. ಈಗ ನಾನು ಮಲ್ಟಿಪ್ಲಿಕೇಶನ್ ಲಾಜಿಕ್ ನ ಬರೀಬೇಕು. ಸೊ ಅದಕ್ಕೆ ಇಂಟ್ ಐ ಈಕ್ವಲ್ಸ್ 0, ಐ ಲೆಸ್ ದೆನ್ ಎನ್. ಎನ್ ಅಥವಾ ಎಂ ಯಾವ್ದು ಬೇಕಾದ್ರೂ ಕೊಡ್ಬೋದು ಇಲ್ಲಿ ನಾವು ನಮ್ಗೆ, ಯಾಕಂದ್ರೆ ಎನ್ ಮತ್ತೆ ಎಂ ಎರಡು ವ್ಯಾಲ್ಯೂ ಸೇಮ್ ಇರೋದ್ರಿಂದ. ಈಗ ರಿಸಲ್ಟ್ ಆಫ್ ಐ ಈಕ್ವಲ್ಸ್ ಅರೇ 1 of I into array 2 of I. ಸೊ ಅರೇ ಫಸ್ಟ್ ಎಲಿಮೆಂಟ್ ಮತ್ತೆ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಈ ತರ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕಲ್ವಾ? ಅದಕ್ಕೆ ನಾನು ಇಲ್ಲಿ ಐ ಅಂತ ಕೊಟ್ಟಿನಿ. ಸೊ ಐ 0 ಆಗಿದ್ದಾಗ ನಮ್ಮ ಫಸ್ಟ್ ರಿಸಲ್ಟ್ ಅರೇಯಲ್ಲಿ ವ್ಯಾಲ್ಯೂ ಏನಾಗಿರುತ್ತೆ? ನಮ್ಮ ಅರೇ 1 ಅಲ್ಲಿರೋ ಫಸ್ಟ್ ವ್ಯಾಲ್ಯೂ ಮತ್ತೆ ಅರೇ 2 ಅಲ್ಲಿರೋ ಫಸ್ಟ್ ವ್ಯಾಲ್ಯೂ ಎರಡೂನು ಮಲ್ಟಿಪ್ಲೈ ಮಾಡಿ ರಿಸಲ್ಟ್ಗೆ ಸೇವ್ ಆಗುತ್ತೆ. ಈ ತರ ಪ್ರತಿಯೊಂದು ಇಟಿರೇಷನ್ ಅಲ್ಲೂ ಆಗತ್ತೆ. ನೆಕ್ಸ್ಟ್ ನಾ ಅದನ್ನ ಪ್ರಿಂಟ್ ಮಾಡಬೇಕು. ಸೊ ರಿಸಲ್ಟ್ ಅರೇ ಈಸ್, ಇಲ್ಲಿ ನಾನು ಮತ್ತೆ ಒಂದು ಫಾರ್ ಲೂಪ್ ಹಾಕಿ ಒಂದೊಂದು ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡ್ಬೋದು, ಅಥವಾ ಅರೇಸ್ ಡಾಟ್ ಟು ಸ್ಟ್ರಿಂಗ್ ಅನ್ನೋ ಒಂದು ಮೆಥಡ್ ನ ಯೂಸ್ ಮಾಡ್ಕೊಂಡು ಆ ರಿಸಲ್ಟ್ ಅರೇನ ನಾನು ಸ್ಟ್ರಿಂಗ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಬೋದು. ಸೊ ಇದು ನನ್ನ ಸಿಂಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಆಗತ್ತೆ. ಸೊ ನಿಮ್ಮ ಕಾಲೇಜಲ್ಲಿ ನೀವು ಫಾರ್ ಲೂಪ್ ಬರಿಬೇಕು ಅಂತ ಹೇಳಿದ್ರೆ ಇದೇ ತರ ಒಂದು ಫಾರ್ ಲೂಪ್ ಬರ್ದ್ಬಿಟ್ಟು ಇದ್ರೊಳಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿ ರಿಸಲ್ಟ್ ಆಫ್ ಐ ಅಂತ ಕೊಡ್ಬೋದು. ಸೊ ಈಗ ನನ್ನ ಪ್ರೋಗ್ರಾಮ್ ರೆಡಿ ಇದೆ, ರನ್ ಮಾಡೋಣ, ಔಟ್ಪುಟ್ ಚೆಕ್ ಮಾಡೋಣ. ಸೊ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಫಸ್ಟ್ ಅರೇ ಅಂತ ಬರ್ತದೆ. ಸೊ ನಾನು 5 ಅಂತ ಕೊಡ್ತೀನಿ. ಎಂಟರ್ ದ ಅರೇ ಎಲಿಮೆಂಟ್ಸ್ ಅಂತ ಕೊಡ್ತದೆ. ಸೊ ಅದಕ್ಕೆ ನಾನು ಏನ್ ಕೊಡ್ತೀನಿ? 1 2 3 4 5 ಅಂತ ಕೊಡ್ತೀನಿ. ಸೊ ನನ್ನ ಫಸ್ಟ್ ಅರೇಲಿ ಏನಿದೆ? 1 2 3 4 5 ಇದೆ. ನೆಕ್ಸ್ಟ್ ಎಂಟರ್ ದ ಎಲಿಮೆಂಟ್ಸ್ ಅನ್ನ ಸೆಕೆಂಡ್ ಅರೇ, ಇಲ್ಲೂ ನಾನು 5 ಕೊಡ್ತೀನಿ. ಸೊ ಎಂಟರ್ ದ ಎಲಿಮೆಂಟ್ಸ್ ಆಫ್ ದ ಅರೇ ಅಂತ ಬಂತು. ಸೊ 5
4 3 2 1 ಹೀಗೆ ಕೊಡ್ತೀನಿ. ರಿಸಲ್ಟ್ ಅರೇ ಇಸ್ 5 8 9 8 5 ಅಂತ ಬಂತು. ಯಾಕಂದ್ರೆ ಇಲ್ಲಿ 5 ಇಂಟು 1 ಆಗಿರುತ್ತೆ, ಆಮೇಲೆ 2 ಇಂಟು 4 ಆಗಿರುತ್ತೆ. ಸೊ ಫಸ್ಟ್ ಮತ್ತೆ ಫಸ್ಟ್, ಸೆಕೆಂಡ್ ಮತ್ತೆ ಸೆಕೆಂಡ್ ಈ ತರ ಮಲ್ಟಿಪ್ಲೈ ಆಗ್ಬಿಟ್ಟು ನಂಗೆ ರಿಸಲ್ಟ್ ವ್ಯಾಲ್ಯೂ ಬಂತು. ಈಗ ಇನ್ನೊಂದ್ಸತಿ ರನ್ ಮಾಡ್ಬಿಟ್ಟು ಅರೇ ಸೈಜ್ ನ ಬೇರೆ ಬೇರೆ ಕೊಟ್ಟು ನೋಡೋಣ. ಇಲ್ಲಿ 4 ಅಂತ ಕೊಡ್ತೀನಿ. 1 2 3 4 ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಕೆಂಡ್ ಅರೇ. 3 ಅಂತ ಕೊಡ್ತೀನಿ. 1 2 3. array multiplication not possible as size of the arrays does not match. ಸೊ ನಮ್ಮ ಇಫ್ ಕಂಡೀಷನ್ ಇಲ್ಲಿ ವರ್ಕ್ ಆಗ್ತದೆ. ಹಾಗೆ ಅದು ಪ್ರಿಂಟ್ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಅದು ರಿಟರ್ನ್ ಮಾಡ್ತದೆ. ಸೊ ನಮ್ಮ ಮುಂದಕ್ಕೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಯಾವುದು ನೀವು ನೋಡ್ತಾ ಇಲ್ಲ, ರಿಸಲ್ಟ್ ಅರೇ ಯಾವುದು ಇಲ್ಲಿ ಇಲ್ಲ. ಯಾಕಂದ್ರೆ ಅಲ್ಲೇ ರಿಟರ್ನ್ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗ್ತಿದೆ ಅಂತ ಅರ್ಥ. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.